ಏನು ಒಂದು ಸಮಿತಿಯನ್ನು ರಚನೆ ಮಾಡಿದರೆ ಜನವರಿ 3ನೇ ತಾರೀಕು 2025 ಈಗಾಗಲೇ 1 ವರ್ಷ ಆಯಿತು. ತನಿಖೆ ತಂಡವನ್ನು ರಚಿಸಿ ಒಂದು ವರ್ಷ ಆದರೂ ಕೂಡ ಇನ್ನೂ ತನಿಖೆ ವರದಿನ ಸಲ್ಲಿಸಿದ್ದು ಇನ್ನೂ ಪರಿಶೀಲನೆ ಹಂತದಲ್ಲಿ ಅಂತ ಹೇಳಿದ್ದಾರೆ. ಇಲ್ಲಿ ಸರ್ಕಾರಿ ಜಾಗವನ್ನು ಏನು ಒಂದು ಗ್ರ್ಯಾಂಟನ್ನು ಮಾಡಿದರೆ, ಮಂಜೂರನ್ನು ಮಾಡಿದರೆ, ಅದು ಅನಧಿಕೃತವಾಗಿ ಮಾಡಿದರೆ ಅಂತ ನಾವೆಲ್ಲ ಕೂಡ ಹೇಳಿದ್ವಿ. ಅದು 1 ವರ್ಷ ಆಗಿದೆ. ಅಲ್ಲಿ ಏನು ಲೇಔಟ್ ನಿರ್ಮಾಣವನ್ನು ಕೂಡ ಅನಧಿಕೃತವಾಗಿ ಮಾಡಿದ್ದಾರೆ. ಆಗಲೇ ಕೆಲಸನೂ ಆಗಲೇ ಸಂಪೂರ್ಣ ಮಾಡಾಗಿದೆ. ಸರ್ಕಾರಕ್ಕೆ ಸುಮಾರು 500 ಕೋಟಿಗೂ ಹೆಚ್ಚು ಹಣ ಒಂದು ಬೊಕ್ಕಸಕ್ಕೆ ನಷ್ಟ ಆಗಿದೆ. ಈ ಥರದ್ದು ಹಾಸನ ನಗರದಲ್ಲಿ ನಗರ ಭಾಗದಲ್ಲಿ ಸುತ್ತಮುತ್ತ ಸರ್ಕಾರಿ ಜಾಗವನ್ನು ಸಾವಿರಾರು ಎಕರೆ ಜಾಗವನ್ನು ಈ ಥರ ಲೇಔಟ್ ಮಾಡಿದಂಥದ್ದು ಸರ್ಕಾರಕ್ಕೆ ಗಮನಕ್ಕೆ ತೆಗೆದುಬಯಸಿದ್ದೇವೆ. ಇದು 1 ವರ್ಷ ಏನಕ್ಕೆ ವಿಳಂಬ ಆಗಿದೆ, ಇನ್ನೂ ಉತ್ತರನ ಏನು ವರದಿಯನ್ನು ಕೊಟ್ಟಿಲ್ಲ ಅಂತ ಕೇಳಕ್ಕೆ ಬಯಸುತ್ತೇನೆ. ಎಚ್ ರೇವಣ್ಣವರು ಸೈನ್ ಹಾಕಿದ್ದಾರೆ. ಹಾಸನ ನಗರದಲ್ಲಿ ಮಹಾನಗರ ಪಾಲಿಕೆ ಅಂತ ಸುಮಾರು 4 ವರ್ಷದಿಂದ ಅವ್ರು ಹೇಳಿದ್ ಬಿಟ್ಟು ಅನ್ನೋದಿದೆ ಹೇಳಿ. ಅಲ್ಲ ಹೇಳ್ತೀನಿ ಸರ್, ನಾನು ಅದು ವಿಷಯ ನಾವು ಬರ್ಕೊಟ್ರದೇ ಹೇಳ್ತಾ ಇದ್ದೀವಿ. ಮಹಾನಗರ ಪಾಲಿಕೆ ಆದಮೇಲೆ ಕಂದಾಯ ಅಧಿಕಾರಿಗಳು, RDPR, PDO ಮತ್ತು RDPR ಅಧಿಕಾರಿಗಳು, ರೆವಿನ್ಯೂ ಅಧಿಕಾರಿಗಳು, ನಗರಾಭಿವೃದ್ಧಿ ಅಧಿಕಾರಿಗಳು 3 ಜನ ಸೇರಿ ಈ ಲ್ಯಾಂಡ್ 78 ಎಕರೆ 40 ವರ್ಷ ಆದಮೇಲೆ ಗ್ರ್ಯಾಂಟ್ ಮಾಡ್ತಾರೆ. ಅವತ್ತು ಏನಿದೆ ಅಂತ ಅಂದರೆ 78ರಲ್ಲಿ 1 ತಿಂಗಳೊಳಗೆ ಇವರು ಕಂಡೀಷನ್ ಹಾಕಿರೋ ಪ್ರಕಾರ 1 ತಿಂಗಳೊಳಗೆ ದುಡ್ಡನ್ನು ಕಟ್ಟಬೇಕು ಅಂಥೇಳಿ ಇವು 10 ಕಿಲೋಮೀಟ್ರ್ ಒಳಗಡೆ ಇದೆ, ನಗರಸಭೆ ವ್ಯಾಪ್ತಿಯಲ್ಲಿದೆ. 5 ಕಿಲೋಮೀಟ್ರ್ ವ್ಯಾಪ್ತಿ ನಗರಸಭೆ. ಆ ಉದ್ದೇಶದಿಂದಲೇ 4 ವರ್ಷ ಮಹಾನಗರ ಪಾಲಿಕೆ ಚಾರ್ಜೇ ಕೊಡಲಿಲ್ಲ. RDPR PDOಗಳು ಕೊಡಲಿಲ್ಲ, ಮಹಾನಗರ ಪಾಲಿಕೆಯವರು ಚಾರ್ಜ್ ತಾಳಲಿಲ್ಲ, ರೆವಿನ್ಯೂ ಅಧಿಕಾರಿಗಳು ಚಾರ್ಜ್ ತಾಳಲಿಲ್ಲ. ಇದೇ ಥರ ಹಾಸನ ನಗರ ಸುತ್ತಮುತ್ತ ಸುಮಾರು 2,000 ಕೋಟಿ ಆಸ್ತಿ ಲ್ಯಾಂಡ್ ಮಾಫಿಯಾದವ್ರು ಮಾಡಿರೋದು. ಇದನ್ನು ದಯಮಾಡಿ 1.5 ವರ್ಷ ಆಯ್ತು. ಇಲ್ಲೇ ನಮ್ಮ ಕೃಷ್ಣ ಬೈರೇಗೌಡರ ಬಗ್ಗೆ ನಮಗೆ ಗೌರವ ಇದೆ. ಉಪಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಹಾಸನ ನಗರ ಸುತ್ತಮುತ್ತ ಇದೆಲ್ಲ ನಡೆದಿದೆ ಅಂತ ಮುಖ್ಯಮಂತ್ರಿಗಳು ಈ ಸದನದಲ್ಲಿ ಹೇಳಿದ್ದಾರೆ 1 ವರ್ಷದ ಹಿಂದೆ. ನಾನಲ್ಲ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನನಗೆ ಗಮನಕ್ಕೆ ಬಂದಿದೆ, ನಿಜ ಮಾಡಿ ಅಂತ. ಆದರೆ 3 ಎಕರೆ 4 ಎಕರೆಗೆಲ್ಲ SIT ಮಾಡ್ತೀರಿ. ಇದು 2,000 ಕೋಟಿ ಆಸ್ತಿ. ಒಂದು SIT ಮಾಡಿ. ಯಾರು ತಪ್ಪಿ ಯಾತಕ್ಕೆ ಹೆದರ್ಬೇಕು ಕೃಷ್ಣ ಬೈರೇಗೌಡ್ರೆ? ನೀವು ಒಬ್ಬ ಪ್ರಾಮಾಣಿಕವಾದಂಥ ಮಂತ್ರಿಗಳು. ನಿಮ್ಮ ಕಾಲದಲ್ಲೂ ಇದಕ್ಕೆ ಆಗಲ್ಲ ಅಂದರೆ 1.5 ವರ್ಷ ತಗೋತಾರೆ ಅಂದರೆ 3 ಕಮಿಟಿ ಆಯಿತು. ಆ ಕಮಿಟಿಗೆ ಏನು ಮಾಡಿದ್ದಾರೆ ಗೊತ್ತಾ? ಯಾರು ಕಳ್ಳರಿದ್ದಾರೆ ಅವ್ರನ್ನೇ ಕಮಿಟಿ ಮೆಂಬರ್ ಮಾಡಿದ್ರಿ ಫಸ್ಟ್. ನೀವಲ್ಲ, ಅಲ್ಲಿ ಡಿವಿಷನ್ ಕಮಿಷನರು ಮಾಡಿದ್ದು. ಬೇಕಾದ್ರೆ ತೆಗೆದು ನೋಡಿ. ಅವರೇ ಇದನ್ನು 78 ಎಕರೆ 40 ವರ್ಷ ಆದಮೇಲೆ ಏನು ಕಂಡೀಷನ್ ಇದೆ ಅದೆಲ್ಲ ಬಿಟ್ಟು ಮಾಡಿದ್ದಾರೆ. ಮತ್ತು ಇದಲ್ದಲೇ ಸುತ್ತಮುತ್ತ ಎಲ್ಲ ಎರಳೆಕಾವಲು ಇನ್ಯಾವ್ಯಾವ ಇದು ಸ್ವರೂಪ ಅವ್ರು ಕೊಟ್ಟಿದ್ರು ಲಾಸ್ಟ್ ಟೈಮೆ. ದಯಮಾಡಿ ಮಾಡಿ. ಬಡವ್ರಿಗಿದ್ರೆ ಕೊಡಿ, ನಾವೇನು ಬೇಡ ಅನ್ನಲ್ಲ. ಆದರೆ ಲ್ಯಾಂಡ್ ಮಾಫಿಯಾದವ್ರು ಲೂಟಿ ಮಾಡ್ತಾವ್ರಲ್ಲ ಸ್ವಾಮಿ, ನಿಮ್ಮಂಥ ಒಬ್ಬ ಪ್ರಾಮಾಣಿಕವಾದಂಥ ಕಂದಾಯ ಇಲಾಖೆ ಮಂತ್ರಿ ಇದ್ರೂ 1.5 ವರ್ಷ ಆದರೂ ಇದು ಕ್ರಮ ತಾಳಲ್ಲ. ಇದರಲ್ಲಿ ತಹಸೀಲ್ದಾರ್ ಹೇಳ್ತಾರೆ ನಾನೇನು ಮಾಡಲಿ, ಜಿಲ್ಲಾಧಿಕಾರಿಗಳು ಮಾಡಬೇಡಿ ಅಂತಾರೆ. ಅಂಥ ತಹಸೀಲ್ದಾರರು ನೇರವಾಗಿ ಬೇಕಾದ್ರೆ ನಿಮ್ಮ ಎದುರುಗಡೆ ಹೇಳ್ತೀನಿ, ನನಗೇನು ಕದ್ದುಗಿದ್ದು ಇಲ್ಲ, ಇದೇನಾದ್ರು ರಿಪೋರ್ಟ್ ತಗೊಂಡೋಗಿ ಅವ್ರ ಮೇಲೆ ಕೊಡೋಕೆ ಹೋದ್ರೆ ಆಚೆಗೋಗಮ್ಮ ಅಂತಾರೆ ಅಂತಲೇ ನೇರವಾಗಿ ನಾನು ಬೇಕಾದ್ರೆ ನನಗಿವೆಲ್ಲ ಹೇಳೋ ಅಭ್ಯಾಸ. ನನ್ನ ಜೀವನದಲ್ಲಿ ಹಾಸನ ನಗರ ಸುತ್ತಮುತ್ತ ನಾನು ಯಾವುದೇ ಒಂದು ಕುಂಟೆ ಜಮೀನಿಲ್ಲ, ಅಥವಾ ಕೈಗಾರಿಕೆಯಲ್ಲಿ ನಾನೊಂದು ಕುಂಟೆ ಜಮೀನು ತಗೊಳ್ಳೋಕೆ ಹೋಗಿಲ್ಲ ನಮ್ಮ ಕುಟುಂಬದವರು. ದಯಮಾಡಿ ಇದನ್ನು ಸರ್ಕಾರಕ್ಕೆ ಇವತ್ತು ಕಾನೂನು ಪ್ರಕಾರ ನಿಮ್ಮ ಕಾಲದಲ್ಲಿ ಆಗಿದವ್ರು ಇನ್ಯಾರ ಕಾಲದಲ್ಲೂ ಆಗಲ್ಲ. ದಯಮಾಡಿ ಕೃಷ್ಣ ಬೈರೇಗೌಡರಂಥ ಒಬ್ಬ ಪ್ರಾಮಾಣಿಕವಾದಂಥ ಮಂತ್ರಿ ಇದ್ದು ಇದಾಗದು ಹೋದರೆ ಈ ಅಧಿಕಾರಿಗಳು ಯಾರಿದ್ದಾರೆ ಮಾಡಿ. RDPRಲ್ಲಿ ಯಾರಿದ್ದಾರೆ? ಯಾಕೆ 4 ವರ್ಷ ನಗರಸಭೆ ಆದರೂ ಯಾಕೆ ಕೊಡಲಿಲ್ಲ? ಮಹಾನಗರ ಪಾಲಿಕೆ ಆದ್ರೂ ಮತ್ತು ಮಹಾನಗರ ಪಾಲಿಕೆ 5 ಕಿಲೋಮೀಟ್ರ್ ಒಳಗೆ ಹೆಂಗೆ ಮಾಡ್ತಾರೆ? ಇದು 23ನೇ ಇಸ್ವಿಲಿ ಮಾಡಿದ್ದಾರೆ. ದಯಮಾಡಿ ಇದನ್ನು ರದ್ದು ಮಾಡಬೇಕು, ಸರ್ಕಾರಕ್ಕೆ ಮುಟ್ಕೋಲು ಹಾಕಬೇಕು. ಇವತ್ತು ನಾನಲ್ಲ, ತಹಸೀಲ್ದಾರ್ ಹೇಳ್ತಾರೆ 1 ಎಕರೆಗೆ 12 ಕೋಟಿ ಬಾಳುತ್ತೆ, ಇದು 78 ಎಕರೆ. ತಹಸೀಲ್ದಾರ್ ಹತ್ರ ನೀವು ಕೇಳಿ, ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ DCಗೆ, 1 ಎಕರೆ 2 ಕೋಟಿ ರೂಪಾಯಿ ಆಗುತ್ತೆ, ಈಗ 4,000 ರೂಪಾಯಿ ಸೈಟ್ ವ್ಯಾಲ್ಯೂ ಇದೆ, 12 ಕೋಟಿ ಆಗುತ್ತೆ ಅಂತಾರೆ. ಮಾಡಿ ಉಳಿಸ್ಕೊಳ್ಳಿ. ಬೇಡ ಅಂದರೆ ನಂದೇನು ಅಭ್ಯಂತರ ಇಲ್ಲ. ನಾನು ತಮ್ಮನ್ನ ಒಂದು SIT ರಚನೆ ಮಾಡಿ 2,000 ಕೋಟಿ ಆಸ್ತಿ. ರೇವಣ್ಣವರೇ ಸರಿ. ಮಾನ್ಯ ಅಧ್ಯಕ್ಷರೇ, ಹಿಂದೆ
ಮಾನ್ಯ ಹಿರಿಯ ಸದಸ್ಯರು ರೇವಣ್ಣ ಅವರು ಈ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ತನಿಖೆ ಮಾಡಬೇಕು ಅಂತ ನಾನೇ ಆದೇಶ ಮಾಡಿದ್ದೇನೆ. ತನಿಖೆ ಸಮಿತಿನೂ ಕೂಡ ರಚನೆ ಆಯಿತು. ಆ ನಂತರ ಮಾನ್ಯ ಸದಸ್ಯರು ಅವರೇ ತನಿಖೆ ಸಮಿತಿಯ ಸದಸ್ಯರ ಬಗ್ಗೆ ಕೆಲವು ದೂರನ್ನು ಕೊಟ್ಟರು. ಹಿಂದೆ ಆ ಭಾಗದಲ್ಲಿ ಯಾರು ಕೆಲಸ ಮಾಡಿದ್ರು ಅವ್ರನ್ನೇ ನೀವು ತನಿಖಾ ಸಮಿತಿಗೆ ನೇಮಕ ಮಾಡಿದ್ದೀರಿ, ಇದು ಸರಿ ಇಲ್ಲ ಅಂತ ಅವರು ಆಕ್ಷೇಪ ಮಾಡಿದರು. ಅಷ್ಟೊತ್ತಿಗೆ ಆ ತನಿಖಾ ಸಮಿತಿ ತನಿಖೆಯನ್ನು ಆರಂಭ ಮಾಡಿತ್ತು, ಸ್ವಲ್ಪ ಪ್ರಗತಿ ಆಗಿತ್ತು. ಆದರೆ ಅವರಿಂದ ದೂರು ಬಂದ ಮೇಲೆ ನಾವು ಆ ತನಿಖಾ ಸಮಿತಿಯನ್ನು ವಜಾ ಮಾಡಿ ಅವರ ಮನವಿಯ ಮೇರೆಗೆ ಬೇರೆ ಅಧಿಕಾರಿಗಳನ್ನು ನಾವು ಬೆಂಗಳೂರಿಂದ ಅಧಿಕಾರಿಗಳ ತಂಡವನ್ನು ಹಾಕಿ ತನಿಖಾ ಸಮಿತಿಯನ್ನು 2ನೇ ಬಾರಿಗೆ ರಚನೆ ಮಾಡಿದ್ವಿ. ಯಾಕಂದರೆ ಇಬ್ಬರೂ ಕೇಳಿದ್ರು ಯಾಕೆ ವಿಳಂಬ ಆಯಿತು ಅಂತ. ವಿಳಂಬ ಆಗಲಿಕ್ಕೆ ಕಾರಣ ಯಾವುದೇ ಬೇರೆದು ಅಲ್ಲ, ವಿಳಂಬ ನೀತಿನೂ ಅಲ್ಲ. ನಾವು ಸಮಿತಿ ರಚನೆ ಮಾಡಿದಂಥ ಸಮಿತಿಯ ಸದಸ್ಯರ ಬಗ್ಗೆ ಮಾನ್ಯ ಹಿರಿಯ ಶಾಸಕರಿಂದ ತಕರಾರು ಬಂದಿದ್ದರಿಂದ ಅದನ್ನು ವಜಾಗೊಳಿಸಿ ಬೇರೆ ಸಮಿತಿಯನ್ನು ನೇಮಕ ಮಾಡಿ ಅವರಿಗೆ ತನಿಖೆಗೆ ಒಪ್ಪಿಸಿದ್ದೇವೆ. ಅವರು ತನಿಖಾ ಒಂದು ವರದಿಯನ್ನು ಈಗ ಕೊಟ್ಟಿದ್ದಾರೆ. ಈಗ ನಾವು ಹೋದ ತಿಂಗಳೇ ನಮ್ಮ ಕಾರ್ಯದರ್ಶಿಗಳು ಅವರ ವರದಿಯನ್ನು ಸಭೆನೂ ಕೂಡ ಮಾಡಿ ಅವರ ವರದಿಯನ್ನು ನಾವು ಕಾನೂನು ಇಲಾಖೆಗೆ ಕೆಲವು ಅಂಶಗಳ ಬಗ್ಗೆ ಕಾನೂನು ಇಲಾಖೆ ಅಭಿಪ್ರಾಯಕ್ಕೂ ಕೂಡ ಕಳಿಸಿದ್ದೇವೆ. ಸೊ ಅದರ ಆಧಾರದ ಮೇಲೆ ಈಗ ಅದು ಕೆಲವು ಏನು ಅದರಲ್ಲಿ ತನಿಖಾ ವರದಿಯಲ್ಲಿ ಕಂಡು ಬಂದಿದೆ, ಅದರಲ್ಲಿ ಜಿಲ್ಲಾ ಮಟ್ಟದಲ್ಲಿ ಯಾವುದು ಕೆಲಸ ಆಗಬೇಕು ಅಂದರೆ ಪರಿಹಾರ ಕ್ರಮಗಳು ಕೈಗೊಳ್ಳಬೇಕು, ರಾಜ್ಯ ಮಟ್ಟದಲ್ಲಿ ಯಾವುದು ಆಗಬೇಕು, ಇದನ್ನು ಕೂಡ ನಾವು ಪಟ್ಟಿ ಸಪರೇಟ್ ಮಾಡಿ ಕಾನೂನು ಇಲಾಖೆಯವರ ಅಭಿಪ್ರಾಯವನ್ನು ಕೂಡ ತಗೊಂಡು ಮುಂದಿನ ಹೆಜ್ಜೆಯನ್ನು ಇಡ್ತೇವೆ. ಜೊತೆಗೆ ಅವರು ಕೂಡ ವಿಧಾನಮಂಡಲದ ಸಮಿತಿಯಲ್ಲಿ ಪದೇ ಪದೇ ಈ ವಿಷಯ ಅವರು ಕೂಡ ಇದನ್ನು ತೆಗಿತಾನೆ ಇರ್ತಾರೆ. ಹಾಗಾಗಿ ಎಲ್ಲೂ ಕೂಡ ನಮ್ಮ ಕಡೆಯಿಂದ ವಿಳಂಬ ಆಗಿಲ್ಲ. 2ನೇ ವಿಷಯ, ನಮ್ಮದು ಇದರಲ್ಲಿ ನಿಷ್ಪಕ್ಷಪಾತವಾದಂಥ ನಿಲುವು ಇದೆ, ಅದು ಏನು ತನಿಖಾ ವರದಿ ಬರುತ್ತೆ ಅದರ ಆಧಾರದ ಮೇಲೆ ಮುಂದಿನ ಕ್ರಮಗಳನ್ನು ಕೈಗೊಳ್ತೇವೆ. ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಮಾಡಿದ್ದೇವೆ, ಮುಂದಿನ ಕ್ರಮಗಳನ್ನು ಕೂಡ ನಿಷ್ಪಕ್ಷಪಾತವಾಗಿ ನಾವು ಮುಂದಿನ ಕ್ರಮ ಮಾಡ್ತೇವೆ. ಇದರಲ್ಲಿ ಮುಲಾಜಿಲ್ಲ ಯಾರ್ದು ಕೂಡ. ಆದರೆ ಮಾಡುವಂಥ ಕೆಲಸ ಕ್ರಮಬದ್ಧವಾಗಿಯೂ ಕೂಡ ಇರಬೇಕು. ಏನು ಹೇಳ್ತೇವೆ, ಪ್ರೊಸೀಜರು ಕೂಡ ಕರೆಕ್ಟಾಗಿ ನಾವು ಅನುಸರಣೆ ಮಾಡಬೇಕು. ಇಲ್ಲಾಂದರೆ ನಾಳೆ ಅದೇನೇ ಒಂದು ನ್ಯೂನ್ಯತೆ ಆಗಬಾರದು. ಆ ಕಾರಣಕ್ಕಾಗಿ ಕಾನೂನು ಇಲಾಖೆ ಅಭಿಪ್ರಾಯ ತಗೊಂಡು ಮುಂದಿನ ಕ್ರಮ ತಗೊಳ್ತೇವೆ ಸಭಾಧ್ಯಕ್ಷ. ಓಕೆ, ಸ್ವರೂಪ್. ಗೌರವಾನ್ವಿತ ಕಂದಾಯ ಮಂತ್ರಿಗಳು ಹೇಳಿದರು, ಇದು ಒಂದು ಕಮಿಟಿ ಆಯಿತು, ಅದು ಅವ್ರು ಯಾರಿದ್ದಾರೆ ಕೊಲಿಡ್ ಆಗಿದ್ದಾರೆ ಅವ್ರ ಹೆಸರು ಚೇಂಜ್ ಮಾಡಿದ್ರು, ಅದ್ರ ಬಗ್ಗೆ ನಾವೇನಿಲ್ಲ. 2ನೇ ಕಮಿಟಿ ಮಾಡಿದ್ರು, ಅಲ್ಲ ಒಂದೇ ನಿಮಿಷ, 2ನೇ ಕಮಿಟಿ ಮಾಡಿದ್ರು, ಅದು 1 ವರ್ಷ ಆಯ್ತು ಕಮಿಟಿಯಾಗಿ. ಮತ್ತೆ ಹಾಸನ ನಗರ ಸುತ್ತಮುತ್ತ ಲೂಟಿ ನಡೀತಾ ಇದೆ ಲ್ಯಾಂಡ್ ಮಾಫಿಯಾದರ ಜೊತೆ ಅಂತ ಹೇಳಿ ನಮ್ಮ ಸಂಬಂಧಪಟ್ಟಂಥ ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಹೇಳಿದರು. ಇದು ಒಂದೇ ಇಶ್ಯೂ ಅಲ್ಲ, ಇದನ್ನೆಲ್ಲ ಸಮಗ್ರವಾಗಿ ತನಿಖೆ ಮಾಡಿ ಏನು ಸರ್ಕಾರಿ ಭೂಮಿ ಇದೆ, ಏರ್ಪೋರ್ಟ್ ಜಾಗ 400 ಎಕರೆ 250 ಎಕರೆ ಖರಾಬ್ ಜಾಗ ಹೊಡಿತಾವ್ರೆ, ಇಂಥವು ಹಲವಾರಿದೆ. ದಯಮಾಡಿ ನೀವು ಕ್ರಮ ತಗೊಳ್ಳಿ ಅಂತೇಳಿ ಹೇಳ್ತೀನಿ. ಇದು ಒಂದೇ, ಇವತ್ತು ತಹಸೀಲ್ದಾರ್ ಹೇಳ್ತಾವ್ರೆ ಇದರಲ್ಲಿ ಅಕ್ರಮ ನಡೆದಿದೆ ಅಂತ, ರೆವಿನ್ಯೂ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ, AC ರಿಪೋರ್ಟ್ ಇದೆ, ಇದನ್ನೆಲ್ಲ ತೆಗೆದು ನೋಡಿ. ನಿಮ್ಮ ಕಮಿಟಿಯ ಸದಸ್ಯರು ಯಾವುದು ನೋಡ್ತಾ ಇಲ್ಲ. ಈಗಿರೋ ಸಮಿತಿ ಸದಸ್ಯರಲ್ಲ ಸರ್, AC ರಿಪೋರ್ಟ್ ಬೇಕಾದ್ರೆ ಕಾಪಿ ಕೊಡ್ತೀನಿ, ಇದು ಕಾನೂನು ಬಾಹಿರ ಅಂತ ನಿಮ್ಮ ಹಿಂದಿನ AC ಬರೆದಿರೋ ಅಂಥದ್ದನ್ನ DC ಬರೆದಿರೋ ಕಾಪಿ ಕೊಡ್ತೀನಿ, ಆಯ್ತು, ತಹಸೀಲ್ದಾರ್ ಬರೆದಿರೋ ಕಾಪಿ ಕೊಡ್ತೀನಿ. ಇವೆಲ್ಲ ಇದ್ದುವೆ ಈ ಥರ ಅಕ್ರಮ ನಡೀತಾ ಇದೆ ಅಂದರೆ ಏನು ನಿಮಗೆ ಬಿಡ್ತೀನಿ ಸರ್. ಇಲ್ಲ ಬೇಡಪ್ಪ ನಮ್ದೇನು ಅಭ್ಯಂತರ ಇಲ್ಲ, ನಿಮ್ಮ ಇಲಾಖೆ ಅಧಿಕಾರಿಗಳೇ ಇದು ಕಾನೂನು ಬಾಹಿರ ಅಂತ ಬರೆದಿದ್ದಾರೆ, AC ಬರೆದಿದ್ದಾರೆ ತೆಗೆದು ನೋಡಿ, ತಹಸೀಲ್ದಾರ್ ಬರೆದಿದ್ದಾರೆ ತೆಗೆದು ನೋಡಿ. ಆದರೂ ನೀವು ಕಾನೂನು ಇಲಾಖೆ ಕಳಿಸ್ತೀವಿ, ನಮ್ದೇನು ಅಭ್ಯಂತರ ಇಲ್ಲ. ಅಧ್ಯಕ್ಷರೇ ಮತ್ತೊಮ್ಮೆ ಸ್ಪಷ್ಟಪಡಿಸ್ಬಿಡ್ತೇನೆ. ಹೋದ ವರ್ಷ ಅವರು ಅಧಿವೇಶನದಲ್ಲಿ ಪ್ರಶ್ನೆ ಎತ್ತಿದ್ರು. ನಾವು ಹೋದ ವರ್ಷ ಮೇ ತಿಂಗಳಲ್ಲಿ ತನಿಖಾ ಸಮಿತಿಯನ್ನು ರಚನೆನೂ ಮಾಡಿದ್ವಿ. ಅವರು ಜುಲೈ ತಿಂಗಳಲ್ಲಿ ಅವರ ವರದಿಯನ್ನು ಕೊಟ್ಟರು. ಜುಲೈ ತಿಂಗಳಲ್ಲಿ ಪ್ರಾದೇಶಿಕ ಆಯುಕ್ತರಿಗೆ ವರದಿಯನ್ನು ಕೊಟ್ಬಿಟ್ರು. ಆ ನಂತರ ಮಾನ್ಯ ಶಾಸಕರು ಅದು ತನಿಖಾ ಸಮಿತಿಯ ಸದಸ್ಯರ ಬಗ್ಗೆ ತಕರಾರು ಆ ನಂತರ ತೆಗೆದ್ರು. ಅದನ್ನು ವಜಾ ಮಾಡಿ ಈ ವರ್ಷ ಜಾನ್ವರಿಗೆ ಹೊಸ ಸಮಿತಿಯನ್ನು ನೇಮಕ ಮಾಡಿದ್ದೇವೆ.
ಅವರು ಕಳೆದ ತಿಂಗಳು ವರದಿಯನ್ನು, ಒಂದು ಪ್ರಾಥಮಿಕ ವರದಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲೂ ಕೂಡ ವಿಳಂಬ ಇಲ್ಲ. ಫಸ್ಟ್ ಕಮಿಟಿ ಕೆಲಸ ಕಂಪ್ಲೀಟ್ ಮಾಡಿತ್ತು. ಆದರೆ ಇವ್ರು ತಕರಾರು ತೆಗೆದ ಮೇಲೆ ಕಮಿಟಿ ರಿಪೋರ್ಟು, ಕಮಿಟಿ ಎಲ್ಲವನ್ನು ವಜಾ ಮಾಡಿದ್ದೇವೆ. ಸೆಕೆಂಡ್ ಕಮಿಟಿ ಸೆಟಪ್ ಮಾಡಿ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಟೆಪ್ಸು ಈಗ ಕಾನೂನು ಇಲಾಖೆಯಿಂದ ಅವರ ಅಭಿಪ್ರಾಯ, ಸಲಹೆಯನ್ನು ತಗೊಂಡು ಇಡ್ತೇವೆ. ಅದು ನಿಮ್ಮ ಸಲಹೆ ಮೇಲೆನೆ ಕಮಿಟಿ, ಫಸ್ಟ್ ಕಮಿಟಿ ಸೆಟಪ್ ಮಾಡಿದ್ದು, ಸೆಕೆಂಡ್ ಕಮಿಟಿನೂ ನಿಮ್ಮ ಸಲಹೆ ಮೇಲೆ.